ನಮಸ್ಕಾರ. ಬನ್ನಿ ಸ್ನೇಹಿತರೆ, ನಾವು ಇವತ್ತು ಹ್ಯಾವ್ ಮತ್ತು ಹ್ಯಾಸ್ ಅನ್ನು ಯಾವ ರೀತಿ ಬಳಸಬೇಕು ಸರಳವಾಗಿ ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಕಮ್ ಟುಡೇ ವಿ ವಿಲ್ ಲರ್ನ್ ಹೌ ಟು ಯೂಸ್ ಹ್ಯಾವ್ ಅಂಡ್ ಹ್ಯಾಸ್ ಇನ್ ಅ ಸಿಂಪಲ್ ವೇ. ಹ್ಯಾವ್ ಮತ್ತು ಹ್ಯಾಸ್ ಅನ್ನ ಏನು ಹೇಳ್ತದೆ ಅನ್ನೋದನ್ನ ಕಲಿಯೋಣ. ಹ್ಯಾವ್ ಮತ್ತು ಹ್ಯಾಸ್ ಡಿಸ್ಕ್ರೈಬ್ಸ್ ಎನ್ ಅಬೌಟ್ ಅನ್ ಓನರ್ಶಿಪ್ ಅಂಡ್ ರಿಲೇಶನ್ಶಿಪ್ ಅಂತ ಹೇಳುತ್ತೆ. ಹಂಗಂದ್ರೇನು, ಮಾಲೀಕತ್ವ ಮತ್ತು ಸಂಬಂಧಗಳ ಬಗ್ಗೆ ವಿವರಿಸ್ತೀವಲ್ಲ, ಅಂತ ಸಂದರ್ಭದಲ್ಲಿ ಇದನ್ನ ಹ್ಯಾವ್ ಮತ್ತು ಹ್ಯಾಸ್ ಅಂತ ಬಳಸ್ತೀವಿ ಅಂತೇಳಿ ಹೇಳ್ತೀವಿ. ಹ್ಯಾವ್ ಅಂದ್ರೆ ಅದರ ಅರ್ಥ ಏನು ಅಂತ ನೋಡೋದಾಯ್ತಂದ್ರೆ, ಹ್ಯಾವ್ ಅಂದ್ರೆ ಒಂದಿರುವ ಸ್ಥಿತಿ. ಈಗ ಪ್ರೆಸೆಂಟ್ ಅಲ್ಲಿ ನನ್ನ ಬಳಿ ಯಾವುದೋ ಒಂದು ವಸ್ತು ಇದೆ ಅಂತ ಹೇಳ್ತೀವಲ್ಲ, ಅಂಥದನ್ನ ಹೊಂದಿದ್ದೇನೆ, ನನ್ನ ಬಳಿ ಇದೆ ಅಂತ ಹೇಳ್ತೀವಲ್ಲ, ಇದೆ ನನ್ನ ಬಳಿ ಇದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಈಗಿನ ಸ್ಥಿತಿಯಲ್ಲಿ ಹೇಳ್ತಕ್ಕಂಥದಕ್ಕೆ ಹ್ಯಾವ್ ಅಂತ ಬಳಸ್ತೀವಿ. ಇದನ್ನ ಎಲ್ಪಿಂಗ್ ವರ್ಬ್ ಅಂತ ಕರಿತೀವ್ರಿ. ಇದನ್ನ ಏನಂತ ಕರಿತೀವ್ರಿ? ಎಲ್ಪಿಂಗ್ ವರ್ಬ್. ಎಲ್ಪಿಂಗ್ ವರ್ಬ್ ಅಂದ್ರೆ ಏನು? ಸಹಾಯಕ ಕ್ರಿಯಾಪದ ಅಂತ. ಸಹಾಯಕ ಕ್ರಿಯಾಪದ ಅಷ್ಟೇ. ಸಹಾಯಕ ಕ್ರಿಯಾಪದ ಅಂತ ನಾವು ಕರಿತೀವಿ. ಈ ಸಹಾಯಕ ಕ್ರಿಯಾಪದ ಓಕೆ. ಇನ್ನೂ ಒಂದು ಯಾವುದಕ್ಕೆ ಬಳಸ್ತೀವಿ ಇದನ್ನ? ಹ್ಯಾವ್ ಅನ್ನ ಅಂತಂತಂದ್ರೆ, ಹ್ಯಾವ್ ಅನ್ನು ಯಾವುದಕ್ಕೆ ಬಳಸ್ತೀವಿ ಅಂತಂದ್ರೆ, ಐ ಫಾರ್ ಹ್ಯಾವ್, ವಿ ಫಾರ್ ಹ್ಯಾವ್, ಯು ಫಾರ್ ಹ್ಯಾವ್, ದೇ ಫಾರ್ ಹ್ಯಾವ್ ಅಂತೇಳಿ ಬಳಸ್ತೀವಿ. ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಇವ್ರು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ ಅಥವಾ ಪ್ರನೌನ್ ಅಂತಲೂ ಕರಿತೀವಿ. ಓಕೆ, ಇವುಗಳನ್ನು ಇದಕ್ಕೆ ಬಳಸ್ತೀವಿ. ಈ ಶಿ ಇಟ್ಟಿದ್ದಾಗ ಆ್ಯಸ್ ಅಂತ ಬಳಸ್ತೀವಿ. ಆ್ಯಸ್ ಅಂದ್ರೇನು? ಒಂದಿರುವ ಸ್ಥಿತಿ. ಐ ಆ್ಯಸ್ ನನ್ನ ಬಳಿ ಇದೆ. ಐ ಹ್ಯಾವ್ ವಾಚ್ ನನ್ನ ಬಳಿ ಗಡಿಯಾರ ಇದೆ. ಈಗ ಹೊಂದಿದ್ದೇನೆ, ಇದೆ ಅಂಥೇಳಿ ಪ್ರೆಸೆಂಟಲ್ಲಿ ನನ್ನ ಬಳಿ ಇದೆ ಅಂತ ಹೇಳಲಿಕ್ಕೆ ಹ್ಯಾವ್ ಮತ್ತು ಹ್ಯಾಸ್ ಅನ್ನು ನಾವು ಬಳಸ್ತಾ ಹೋಗ್ತೀವಿ. ಈಗ ನೋಡೋಣ ಯಾವ ರೀತಿ ನಾವು ಸೆಂಟೆನ್ಸನ್ನು ಮಾಡೋದು. ಇದನ್ನು ಒಂದು ಫೋಟೋ ತೆಕ್ಕೊಳ್ರಿ, ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ರಿ. ನಿಮಗೆ ಈಸಿಯಾಗಿ ಯಾವುದಕ್ಕೆ ಯಾವ್ದು ಬಳಸ್ತೀವಿ ಅಂತೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಒಂದು ಸಿಂಪಲ್ ಆಗಿರ್ತಕ್ಕಂಥ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ನಿಮಗೆ ನೆನಪಿದ್ರೆ ಸಾಕು, ನಾವು ಸರಳವಾಗಿ ನಾವೇನು ಮಾಡ್ಬಿಡ್ಬೋದು, ಸೆಂಟೆನ್ಸ್ಗಳನ್ನು ಮಾಡ್ಬೋದು. ಹ್ಯಾವ್, ಐ ವಿ ಯುಗೆ ಹ್ಯಾವ್, ಈ ಶಿ ಇಟ್ಗೆ ಹ್ಯಾಸ್. ಇಷ್ಟು ಗೊತ್ತಿದ್ರೆ ಸಾಕು. ಈಗ ಸೆಂಟೆನ್ಸನ್ನು ಮಾಡ್ತಾ ಹೋಗೋಣ ಬನ್ನಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸನ್ನು ತೊಗೊಂಡಿದ್ದೀವಿ, ನೋಡ್ತಾ ಹೋಗೋಣ. ಓಕೆ ಬನ್ನಿ. ಈಗ ಏನಪ್ಪ ಅಂತಂದರೆ, ಐ ಹ್ಯಾವ್ ಎ ನ್ಯೂ ಬೈಕ್ ಅಂದರೆ, ಐ ಹ್ಯಾವ್ ಎ ನ್ಯೂ ಬೈಕ್ ಅಂದರೆ ನನ್ನ ಬಳಿ ಹೊಸದಾದ ಬೈಕ್ ಇದೆ ಅಂತ ಅರ್ಥ. ಇದೆ ಅಂತ ಹೇಳಿದ್ರು ಕೂಡ ಅದೇ ಅರ್ಥ. ಹೊಂದಿದ್ದೇನೆ ಅಂದರೂ ಕೂಡ ಅದೇ ಅರ್ಥ. ನಾನು ಹೊಸ ಬೈಕನ್ನು ಹೊಂದಿದ್ದೇನೆ, ಇದೆ ಅಂತ ಅರ್ಥ. ಹೊಂದಿದ್ದೇನೆ ಅಂದ್ರೇನು? ನನ್ನ ಬಳಿ ಇದೆ ಅಂತ ಅರ್ಥ. ಐ ಹ್ಯಾವ್, ಹ್ಯಾವ್ ಅಂದ್ರೇನ್ರಿ? ನಾವು ಓದಿದ್ವಲ್ಲ, ಹೊಂದಿರೋದು, ಇರುತ್ತದೆ ಅಂತೇಳಿ ಅರ್ಥ. ನೆಕ್ಸ್ಟು ಈ ಆ್ಯಸ್. ಆ್ಯಸ್ ಯಾಕೆ ಬಳಸ್ತೀವಿ ಹೇಳ್ರಿ? ಈ ಶೀಟ್ ಇದ್ದಾಗ ನಾವು ನೋಡಿದ್ದೀವಿ ಆ್ಯಸ್ ಬಳಸ್ತೀವಿ. ಈ ಆ್ಯಸ್ ಎ ಗುಡ್ ಸೆನ್ಸ್ ಆಫ್ ಹ್ಯೂಮರ್ ಅಂದರೆ ಅವನು ಉತ್ತಮವಾಗಿರತಕ್ಕಂಥ ಹಾಸ್ಯ ಪ್ರಜ್ಞೆಯನ್ನು ಹೊಂದಿದ್ದಾರೆ ಅಥವಾ ಹೊಂದಿದ್ದಾನೆ ಅಂದರೂ ಕೂಡ ಹೇಳ್ಬೋದು, ಹೊಂದಿದ್ದಾರೆ ಅಂದರೂ ಕೂಡ ಹೇಳ್ಬೋದು. ಹೊಂದಿದ್ದಾನೆ ಅಂತ ಅರ್ಥ. ಅವನ ಬಳಿ ಏನಿದೆ? ಹಾಸ್ಯಾಸ್ಪದ ಸ್ಕಿಲ್, ನಗಿಸ್ತಕ್ಕಂಥ ಕೌಶಲ್ಯ ಇದೆ ಅವನ ಹತ್ರ. ಆ ಒಂದು ಸ್ಕಿಲ್ಲನ್ನು ಹೊಂದಿದ್ದಾನೆ. ಅವನ ಕ್ವಾಲಿಟಿಯನ್ನು ಹೇಳ್ತದೆ, ಅದು ಕೂಡ ಹೊಂದಿರತಕ್ಕಂಥದ್ದು. ಇನ್ನೂ ಒಂದು ನೋಡೋಣ. ದೇ ಹ್ಯಾವ್ 2 ಚಿಲ್ಡ್ರನ್. ಅವರಿಗೆ 2 ಮಕ್ಕಳಿದ್ದಾವೆ. ಅವರು 2 ಮಕ್ಕಳನ್ನು ಹೊಂದಿದ್ದಾರೆ ಅಂಥೇಳಿ ಅರ್ಥ. ಏನು? ಓನರ್ಶಿಪ್. ಎರಡು ಮಕ್ಕಳಿಗೆ ತಂದೆ ಯಾರು? ಇವರು. ದೇ ಅಂದರೆ ಅವರು. ಹಂಗಾಗಿ ನಮ್ಮ ಬಳಿ ಯಾವುದಾದ್ರೂ ವಸ್ತು ಇರ್ಬೋದು, ಅಂಥ ವಸ್ತುಗಳನ್ನು ಹೇಳಲಿಕ್ಕೆ ಅಥವಾ ಓನರ್ಶಿಪ್ಪನ್ನು ಹೇಳಲಿಕ್ಕೆ, ಸಂಬಂಧವನ್ನು, ರಿಲೇಷನ್ಶಿಪ್ಪನ್ನು ಹೇಳಲಿಕ್ಕೆ ಕೂಡ ನಾವು ಇದನ್ನು ಬಳಸ್ತೀವಿ. ದಟ್ಸ್ ವೈ ಆರ್ ಯೂಸ್ಡ್. ಇಲ್ಲಿ ನಾವು ಒಂದು ಸೆಂಟೆನ್ಸನ್ನು ಯೂಸ್ ಮಾಡಿದ್ದೀವಿ. ದೇ ಹ್ಯಾವ್ 2 ಚಿಲ್ಡ್ರನ್. ಅವರು 2 ಮಕ್ಕಳನ್ನು ಹೊಂದಿದ್ದಾರೆ ಅಂತೇಳಿ ಅರ್ಥ. ಇನ್ನೂ ಒಂದು ಸೆಂಟೆನ್ಸ್ ನೋಡಿ. ಓಕೆ, ಟ್ರೀ. ಏನು ಟ್ರೀ ಅಂದರೆ ಮರ. ಇಲ್ಲಿ ಇಟ್ಟಿನ ಬದಲಾಗಿ ಬಳಸಿದ್ದೀವಿ. ಓಕೆ, ಟ್ರೀ ಆ್ಯಸ್ ಮೆನಿ ಬ್ರಾಂಚಸ್. ಮರ ಅನೇಕ ಕೊಂಬೆಗಳನ್ನು ಹೊಂದಿದೆ. ಏನು ಮಾಡಿದ್ದಾರೆ? ಆ್ಯಸ್ ಅಂದ್ರೆ ಏನು? ಈ ಶೀಟ್ ಬದಲಾಗಿ ಈ ಶೀಟ್ ಇರೋದ್ರಿಂದ ನಾವು ಆ್ಯಸ್ ಬಳಸಿವಿ. ಆ್ಯಸ್ ಟ್ರೀ ಆ್ಯಸ್ ಮೆನಿ ಬ್ರಾಂಚಸ್. ಬ್ರಾಂಚಸ್ ಅಂದ್ರೇನು? ಕೊಂಬೆಗಳು, ರೆಂಬೆಗಳು ಅಂತರ್ಥ. ಗಿಡದ ಭಾಗಗಳನ್ನು ಹೊಂದಿದೆ ಅಂತರ್ಥ. ಈಗ ಪ್ರೆಸೆಂಟಲ್ಲಿ ಹೊಂದಿದೆ. ಇನ್ನು ಸ್ವಲ್ಪ ದಿನ ಆದರೂ ಇಲ್ಲದೆ ಇರ್ಬೋದು, ಬಟ್ ಈಗ ಏನಿದೆ? ಹೊಂದಿದೆ ಅಂಥೇಳಿ ಅರ್ಥ. ನೋಡಿ, ಇನ್ನೂ ಒಂದು ಸೆಂಟೆನ್ಸ್ ನೋಡೋಣ. ಈ ಆ್ಯಸ್ ಎ ರೆಡ್ ಬಾಲ್. ಅವನು ಕೆಂಪು ಚೆಂಡನ್ನು ಹೊಂದಿದ್ದಾನೆ. ಅವನ ಹತ್ರ ಕೆಂಪು ಚೆಂಡಿದೆ. ಓಕೆ, ಈ ಆ್ಯಸ್ ರೆಡ್ ಬಾಲ್, ಅವನ ಬಳಿ ಕೆಂಪು ಚೆಂಡನ್ನು ಹೊಂದಿದ್ದಾನೆ ಅಥವಾ ಇದೆ ಅಂತಲೂ ಕೂಡ ಅರ್ಥ. ಈ ಆ್ಯಸ್ ಎ ರೆಡ್ ಬಾಲ್ ಅಂದರೆ ಅವನ ಬಳಿ ಕೆಂಪು ಬಾಲ್ ಇದೆ ಅಂತ ಕೂಡ ಅರ್ಥ. ಹೊಂದಿದ್ದಾನೆ ಅಂದರೆ ಕೂಡ ಅದೇ ಅರ್ಥವನ್ನು. ಈ ನೀವು ಕಲರ್ ಕೂಡ ಚೇಂಜ್ ಮಾಡಬಹುದು. ಈ ಆ್ಯಸ್ ಎ ರೆಡ್ ಬಾಲ್, ಈ ಆ್ಯಸ್ ಎ ಯೆಲ್ಲೋ ಬಾಲ್, ಪಿಂಕ್ ಬಾಲ್, ಈ ಆ್ಯಸ್ ಎ ಬ್ಯಾಟ್ ಅಂತಲೂ ಕೂಡ ಹೇಳ್ಬೋದು. ಈ ಆ್ಯಸ್ ಬ್ಯಾಟ್ ಅಂತಂದರೆ ಹಿ ಹ್ಯಾಸ್
ಅ ಬ್ಯಾಟ್ ಅಂತಂದ್ರೆ ಕೂಡ ಅವನ ಬಳಿ ಬ್ಯಾಟ್ ಇದೆ ಅಂತ ಅರ್ಥ. ಅವನು ಬ್ಯಾಟನ್ನು ಹೊಂದಿದ್ದಾನೆ, ಅವನ ಬಳಿ ಬ್ಯಾಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಒಂದು ಸೆಂಟೆನ್ಸ್ ನೋಡೋಣ. ಯು ಹ್ಯಾವ್ ಎ ಲವ್ಲಿ ಸ್ಮೈಲ್. ಅವನಲ್ಲಿ ಕ್ವಾಲಿಟಿ ಇದೆ, ಯಾವಾಗಲೂ ನಗ್ತಾ ಇರ್ತಾನೆ. ನೀವು ಸುಂದರವಾದ ನಗುವನ್ನು ಹೊಂದಿದ್ದೀರಿ, ಯಾವಾಗ ನೋಡಿ ನಕ್ಕಂತಿರ್ತಾನೆ, ಭಾಳ ಸ್ಮೈಲ್ ಮಾಡ್ತಾ ಇರ್ತಾನೆ ಅಂತಂದರೆ ನಾವು ಇದನ್ನು ಬಳಸ್ತೀವಿ. ಓಕೆ, ಈ ಆ್ಯಸ್ ಎ ಲವ್ಲಿ ಸ್ಮೈಲ್, ಸುಂದರವಾದ ನಗುವನ್ನು ಹೊಂದಿರ್ತಾನೆ ಯಾವಾಗ ನೋಡೋ ಮುಖದ ಮೇಲೆ, ಅಂಥ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ನೋಡೋಣ. ಮೈ ಫ್ರೆಂಡ್ ಆ್ಯಸ್ ಎ ನೈಸ್ ಹೌಸ್. ನನ್ನ ಗೆಳೆಯ ಸುಂದರವಾದ ಮನೆಯನ್ನು ಹೊಂದಿದ್ದಾನೆ, ಅವನ ಬಳಿ ಇದೆ ಅಂತ ಅರ್ಥ. ಅದೇ ನನ್ನ ಬಳಿ ಇದೆ ಅಂತ ಹೇಳಬೇಕಾಗಿತ್ತಂದ್ರೆ ಏನು ಮಾಡ್ತಿದ್ದಿ? ಓಕೆ, ಈ ಸೆಂಟೆನ್ಸ್ ಸುಮ್ಮನೆ ಏನು ಮಾಡ್ತೀರಿ? ಐ ಹ್ಯಾವ್ ಸೇಮ್. ಐ ಹ್ಯಾವ್ ಇಲ್ಲಿ ಆ್ಯಸ್ ಐತಲ್ಲ, ಯಾಕೆ ಈ ಶೀಟ್ ಇರೋದ್ರಿಂದ ಆ್ಯಸ್ ಐತಿ. ಇಲ್ಲಿ ನಾವು ಐ ತಗೊಂಡಿರ್ತೀವಿ ಹ್ಯಾವ್. ಐ ಹ್ಯಾವ್ ಎ ನೈಸ್ ಹೌಸ್. ಐ ಹ್ಯಾವ್ ನೈಸ್ ಹೌಸ್. ನಾನು ಒಂದು ಮನೆಯನ್ನು, ಸುಂದರವಾದ ಮನೆಯನ್ನು ಹೊಂದಿದ್ದೇನೆ. ಈ ಆ್ಯಸ್ ಎ ನೈಸ್ ಹೌಸ್ ಅಂದ್ರೆ ಅವನು ಸುಂದರವಾದ ಮನೆಯನ್ನು ಹೊಂದಿದ್ದಾನೆ. ದೇ ಹ್ಯಾವ್ ಎ ನೈಸ್ ಹೌಸ್ ಅಂದ್ರೆ ಅವರು ಸುಂದರವಾದ ಮನೆಯನ್ನು ಹೊಂದಿದ್ದಾರೆ, ಅವರ ಬಳಿ ಇದೆ ಅಂತ ಅರ್ಥ. ಐ ಹ್ಯಾವ್ ಎ ಸಿಸ್ಟರ್. ನೋಡಿ ಇಲ್ಲಿ ರಿಲೇಷನ್ಶಿಪ್ ಅನ್ನು ಹೇಳ್ತದ, ಸಂಬಂಧವನ್ನು ಹೇಳ್ತದ, ಸಂಬಂಧ ಏನೋ ರಿಲೇಷನ್ಶಿಪ್ಸನ್ನು ಹೇಳ್ತದ. ಓಕೆ, ಸಂಬಂಧವನ್ನು ಹೇಳ್ತದ. ಐ ಹ್ಯಾವ್ ಎ ಸಿಸ್ಟರ್. ನಾನು ಸಹೋದರಿಯನ್ನು ಹೊಂದಿದ್ದೇನೆ. ಏನು ಮಾಡಿದ್ದಾರ್ರಿ? ಇವರಿಗೆ ಸಿಸ್ಟರ್ ಇದ್ದಾರಂತ ಅಂತೇಳಿ ಹೇಳ್ತಾ ಇದ್ದೇನೆ. ಐ ಹ್ಯಾವ್ ಎ ಬ್ರದರ್, ಐ ಹ್ಯಾವ್ ಎ ಸಿಸ್ಟರ್, ಐ ಹ್ಯಾವ್ ಎ ಮದರ್, ಐ ಹ್ಯಾವ್ ಎ ಬ್ರದರ್. ಈ ರೀತಿ ಐ ಹ್ಯಾವ್ ವಿ ಹ್ಯಾವ್ ಎ ಸಿಸ್ಟರ್ ಅಂದರೆ ನಾವು ಸಹೋದರಿಯನ್ನು ಹೊಂದಿದ್ದೇವೆ ಅಂತ ಅರ್ಥ. ಹ್ಯಾವ್ ಮತ್ತು ಹ್ಯಾಸ್ ತಗೊಂಡು ಹೇಳ್ತಾ ಹೋದ್ರೆ ನಿಮ್ಮ ಬಳಿ ಏನಿರ್ತದ ಅದನ್ನು ನೀವು ಹೇಳ್ತಾ ಹೋಗ್ಬೋದು. ಓಕೆ, ಇನ್ನು ಇದ್ರದ್ದು ಫಾರ್ಮುಲಾ ಬೇಕಾ ಅಂತಂತಂದರೆ, ಫಾರ್ಮುಲಾ ಏನಪ್ಪ ಅಂತಂದರೆ ಸಬ್ಜೆಕ್ಟು ಇರ್ತದ, ಅದರ ಜೊತೆಗೆ ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನು? ಇದು ಸಬ್ಜೆಕ್ಟು. ಐ ವಿ ಯು ಅಂತೀವಲ್ಲ, ಅದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ ನಾವು. ಇದನ್ನು ನಾವು ಐ ವಿ ಅಂತ ಕರಿತೀವಲ್ಲ, ಇವೆಲ್ಲವೂ ಸಬ್ಜೆಕ್ಟ್ ಇರ್ತವೆ. ಇಲ್ಲಿ ಸಬ್ಜೆಕ್ಟ್ ಇರ್ತದ. ಇದೇನು? ಎಚ್ ವಿ ಅಂದ್ರೆ ಏನು? ಹೆಲ್ಪಿಂಗ್ ವರ್ಬ್. ಉಳಿದಿದ್ದೆಲ್ಲ ಆಬ್ಜೆಕ್ಟ್ ಇದ್ದೇ ಇರ್ತದೆ. ಈ ರೀತಿ ನೀವು ಫಾರ್ಮುಲಾ ಕೂಡ ನೆನ್ಪಿಟ್ಕೋಬೋದು, ಅದ್ರ ಜೊತೆಗೆ ನೀವು ಹೇಳ್ಬೋದು. ಇನ್ನೂ ಒಂದಿಷ್ಟು ಈಗ ನಾವು ಇದನ್ನು ಪಾಸಿಟಿವ್ ಹೇಳೋದನ್ನು ಕಲ್ತೀವಿ. ಈಗ ನೆಗೆಟಿವ್ ಹೇಳ್ಬೇಕಾಗಿದೆ. ನೆಗೆಟಿವ್ ಅಂದ್ರೆ ಏನು? ನಾನು ಹೊಂದಿಲ್ಲ, ನನ್ನ ಬಳಿ ಇಲ್ಲ ಅಂತ ಹೇಳ್ಬೇಕಾಗ್ಯದ. ಹಂಗಂತ ಸಂದರ್ಭದಲ್ಲಿ ಹೆಂಗೆ ಹೇಳ್ತೀವಿ ಅಂದರೆ ಭಾಳ ಈಸಿ ಆಗೈತೆ. ಬನ್ನಿ ನೋಡೋಣ. ನೋಡಿ, ಐ ಹ್ಯಾವ್ ಎ ಬೈಕ್ ಅಂದರೆ ನಾನು ಹೊಸ ಬೈಕನ್ನು ಹೊಂದಿದ್ದೇನೆ, ನನ್ನ ಬಳಿ ಇದೆ. ಈಗ ನೆಗೆಟಿವ್ ಹೆಂಗೆ ಮಾಡ್ತೀವ್ರಿ ಅಂತಂದರೆ, ನೆಗೆಟಿವ್ ಮಾಡೋದಕ್ಕಿಂತ ಮುಂಚೆ ಇಂಟ್ರಗೇಟಿವ್ ಮಾಡೋದನ್ನು ಕಲ್ತು ಬಿಡೋಣ. ಇಂಟ್ರಗೇಟಿವ್ ಅಂದರೆ ಏನಿಲ್ಲ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ನಿಮಗೆ ಡೂ ಮತ್ತು ಡಸ್, ಇಂಟ್ರಗೇಟಿವ್ ಮಾಡಬೇಕಾದ್ರೆ ಡೂ ಮತ್ತು ಡಸ್ ಅಂತೇಳಿ ಒಂದು ಹೆಲ್ಪಿಂಗ್ ವರ್ಬ್ ಬಳಸ್ತಾರೆ. ಅದನ್ನೇ ನಾವು ಇಲ್ಲಿ ಬಳಸ್ತಾ ಹೋಗ್ತೀವಿ. ಐ ವಿ ಯು ಇರೋದ್ರಿಂದ ಡೂ ಮತ್ತು ಡಸ್. ಈಗ ನಿಮ್ಗೊಂದು ಗೊತ್ತಿರಲಿ, ಐ ವಿ ಯು ದೇ ಇವ್ರಕ್ಕೆಲ್ಲದಕ್ಕೂ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಐತ್ರಿ. ಏನಂತ ಬಳಸ್ತೀವಿ ಅಂತಂದರೆ ಡೂ ಅಂತ ಬಳಸ್ತೀವಿ. ಅದೇ ಈ ಶಿ ಇಟ್ ಏನಾದರೂ ಇತ್ತು ಅಂತಂದರೆ, ಇತ್ತು ಅಂತಂದರೆ ಇದನ್ನು ಡಸ್ ಅಂತ, DOES ಡಸ್ ಅಂತ ಹೆಲ್ಪಿಂಗ್ ವರ್ಬನ್ನು ಬಳಸ್ತೀವಿ. ಹಾಗಾಗಿ ಇಂಟ್ರಗೇಟಿವ್ ಮಾಡೋತ್ನಾಗ ಡೂ ಅನ್ನು ಫಸ್ಟಿಗೆ ತಗೊಂಡ್ವಿ. ಯಾಕೆ ಹೇಳೋ, ಇಲ್ಲಿ ಡೂ ಬಳಸ್ಬೇಕಾಗ್ಯದ, ಹಾಗಾಗಿ ಡೂ ಅನ್ನು ತಗೊಂಡಿವಿ. ಡು ಐ ಹ್ಯಾವ್ ಎ ಬೈಕ್, ನ್ಯೂ ಬೈಕ್. ನಾನು ಹೊಸ ಬೈಕನ್ನು ಹೊಂದಿ ಇದ್ದೇನೆಯೇ. ನಾನು ಹೊಸ ಬೈಕ್ ನನ್ನ ಬಳಿ, ಹಿಂಗನೂ ಹೇಳ್ಬೋದು, ನನಗೆ ಹೊಸ ಬೈಕ್ ಇದೆಯೇ, ಅಥವಾ ನಾನು ಹೊಸ ಬೈಕನ್ನು ಹೊಂದಿದ್ದೇನೆ ಅಂತಲೂ ಕೂಡ ಹೇಳ್ಬೋದು. ಹೊಸ ಬೈಕನ್ನು ಹೊಂದಿದ್ದೇನೆಯೇ ಅಂತೇಳಿ ಪ್ರಶ್ನೆ ಮಾಡ್ದಂಗೆ. ಓಕೆ, ಅದಕ್ಕೆ ಉತ್ತರ ನೀನೇ ಹೇಳ್ತಾ ಇದೀಯ. ಐ ಹ್ಯಾವ್ ಎ ಬೈಕ್, ಐ ಹ್ಯಾವ್ ಎ ನ್ಯೂ ಬೈಕ್. ನಾನು ಹೊಸ ಬೈಕನ್ನು ಹೊಂದಿದ್ದೇನೆ. ಐ ಡು ನಾಟ್ ಹ್ಯಾವ್ ಎ ನ್ಯೂ ಬೈಕ್. ನಾನು ಹೊಸ ಬೈಕನ್ನು ಹೊಂದಿಲ್ಲ. ಐ ಡು ನಾಟ್ ಅಂದ್ರೆ ಏನು? ಇಲ್ಲ ಅಂತ ಅರ್ಥ. ಐ ಡು ನಾಟ್ ಹ್ಯಾವ್ ಎ ನ್ಯೂ ಬೈಕ್. ನಾನು ಹೊಸ ಬೈಕನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಈ ರೀತಿ ಕೂಡ ನಾವು ಇಂಟ್ರಗೇಟಿವನ್ನು ಮಾಡಿ ನಾವು ಸರಳವಾಗಿ ಮಾಡ್ಬೋದು. ಇಲ್ಲ ಸರ್ ಅಂತಂದರೆ ಸಹಜವಾಗಿ ನಾವು ಹೊಸ ಸೆಂಟೆನ್ಸನ್ನು ಒಂದು ಮಾಡಿಬಿಡೋಣ. ಸಿ, ಐ ಹ್ಯಾವ್ ಪೆನ್, ಐ ಹ್ಯಾವ್ ಅ ಪೆನ್. ನನ್ನ ಬಳಿ ಪೆನ್ ಇದೆ. ಏನರ್ಥ? ನನ್ನ ಬಳಿ ಏನು? ಪೆನ್ ಇದೆ ಅಂದ್ರೇನು? ಈಗ ಹೊಂದಿದ್ದೇನೆ ಅಥವಾ ಇದೆ ಅಂತ ಕೂಡ ಅರ್ಥ ಆಗುತ್ತಾ? ಹೊಂದಿದ್ದೇನೆ ಅಂತ ಕೂಡ ಅರ್ಥ, ಇದೆ ಅಂದ್ರೂ ಕೂಡ ಸೇಮ್ ಅರ್ಥ. ಈಗ ನೆಗೆಟಿವ್ ಮಾಡೋದು ಹೆಂಗೆ? ಐ ಸಿಂಪಲ್ ಪ್ರೆಸೆಂಟ್ ಆಗಿರೋದ್ರಿಂದ ಅವಾಗೆ ಗೊತ್ತಿದ್ದೀವಿ, ಡೂ ಮತ್ತು ಡಸ್ ಇರೋದ್ರಿಂದ ಐ ಡು ನಾಟ್ ಹ್ಯಾವ್ ಅ ಪೆನ್.
ನನ್ನ ಬಳಿ ಪೆನ್ ಇಲ್ಲ ಅಂತ ಅರ್ಥ. ನನ್ನ ಬಳಿ ಪೆನ್ ಇಲ್ಲ ಅಥವಾ ನಾನು ಪೆನ್ನನ್ನು ಹೊಂದಿಲ್ಲ ಅಂತ ಅರ್ಥ ಆಗುತ್ತೆ. ಅದನ್ನು ಇಂಟ್ರಗೇಟಿವ್ ಮಾಡ್ಬೇಕಾಗಿತ್ತಂದರೆ ಇದನ್ನು ಏನಾಗಿತ್ತಲ್ಲ, ಇದನ್ನು ಫಸ್ಟಿಗೆ ತಗೊಂತೀವಿ. ಡು ಐ ಹ್ಯಾವ್ ಅ ಪೆನ್ ಕ್ವಶನ್ ಮಾರ್ಕ್. ನಾನು ಪೆನ್ನನ್ನು ಹೊಂದಿದ್ದೇನೆಯೇ ಅಂತ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಂಗ ಉತ್ತರ ಏನಿರ್ತದೆ ರೀ, ಇದೇ ಇರ್ತದೆ. ಐ ಹ್ಯಾವ್ ಎ ಪೆನ್ ಅಂತನಿರ್ತದ, ಇಲ್ಲ ಐ ಡು ನಾಟ್ ಹ್ಯಾವ್ ಎ ಪೆನ್ ಅಂತನಿರ್ತದೆ. ಅಷ್ಟೇ ಸಿಂಪಲ್. ನಾನು ಪೆನ್ನನ್ನು ಹೊಂದಿದ್ದೇನೆ ಅಂತ ಇರ್ತದೆ ಅಥವಾ ನಾನು ಪೆನ್ನನ್ನು ಹೊಂದಿಲ್ಲ ಅಂತ ಅರ್ಥ ಆಗುತ್ತೆ. ಈ ರೀತಿ ನೀವು ಸಹಿತ ಒಂದು ಅನೇಕ ಎಕ್ಸಾಂಪಲ್ಸ್ಗಳನ್ನು ತಗೊಂಡು, ಈ ರೀತಿ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ಐ ಹ್ಯಾವ್ ಎ ಬೈಕ್, ಐ ಹ್ಯಾವ್ ಎ ಗುಡ್ ಫ್ರೆಂಡ್, ಈ ರೀತಿ ಹೇಳ್ತಾ ಹೋಗ್ಬೋದು. ಐ ಹ್ಯಾವ್ ಎ ಸಿಸ್ಟರ್, ನನಗೆ ಸಹೋದರಿ ಇದ್ದಾಳೆ ಅಥವಾ ಹೊಂದಿದ್ದೇನೆ. ಈ ರೀತಿ ನೀವು ಸರಳವಾಗಿ ಸಿಂಪಲ್ ಆಗಿ ಸೆಂಟೆನ್ಸನ್ನು ಮಾಡ್ತಾ ಹೋಗ್ರಿ, ಸರಳವಾಗಿ ಇಂಗ್ಲೀಷ್ ಬರುತ್ತೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಹ್ಯಾವ್ ಎ ಗ್ರೇಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಆ್ಯಂಡ್ ವಾಚಿಂಗ್ ಫಾರ್ ಸ್ಟಿಲ್ ಎಂಡ್. ಥ್ಯಾಂಕ್ ಯು ವೆರಿ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.